ಸೊ ಹೈ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸತತವಾಗಿ 6 ತಿಂಗಳ ನಂತರ ಏನು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಇಲ್ದಿರಾ ಒಂದು ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಏನು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಐ ಹೋಪ್ ಅಪ್ಲೈ ಮಾಡಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಸ್ಟೂಡೆಂಟ್ ಈ ಬಾರಿ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಎನ್ನುವಂತಹ ಒಂದು ಕಾನ್ಫಿಡೆನ್ಸ್ ಮೇಲೆ, ನಂಬಿಕೆ ಮೇಲೆ ತಾವು ಈ ಬಾರಿ ಅಪ್ಲಿಕೇಶನ್ ತಾವು ಹಾಕಿರ್ತೀರಾ. ಸೊ ಆಲ್ ದ ಬೆಸ್ಟ್ ಪ್ರತಿಯೊಬ್ಬರಿಗೂ. ತಮ್ಗೆಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಒಂದು ಚಾನಲ್ ಕಡೆಯಿಂದ ಆದಷ್ಟು ಸತತವಾಗಿ ತಮಗೆ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಆದರೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗುವುದಕ್ಕೆ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾನು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ, ಕೆಲವೊಂದು ಟ್ರಿಕ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಈ ಒಂದು ಟ್ರಿಕ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡಿ ನೋಡಿ. ಈ ಮೂರು ಒಂದು ಪಾಯಿಂಟ್ಸ್, ಈ ಒಂದು ಮೂರು ಟ್ರಿಕ್ಸ್ ಅನ್ನ ನಾನು ಏನು ಕೊಡಕ್ಕೆ ಹೋಗ್ತಿದ್ದೀನಿ, ಇದು ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಾವು ಈ ಒಂದು ಮೂರು ಪಾಯಿಂಟ್ಸ್ ಅನ್ನ ತಾವು ಏನೋ ಒಂದು ಫಾಲೋ ಅನ್ನ ಮಾಡಬೇಕಾಗಿರುತ್ತೆ. ಬ್ರದರ್, ನಾವು ಆಲ್ರೆಡಿ ಅಪ್ಲೈನ ಮಾಡಿಬಿಟ್ಟಿದ್ದೀವಿ, ತಾವು ಈ ಒಂದು ಮೂರು ಟ್ರಿಕ್ಸ್, ಈ ಒಂದು ಮೂರು ಪಾಯಿಂಟ್ಸ್ ಅನ್ನ ಹೇಳ್ತಿದ್ದೀರಿ. ಹೇಗೆ ಬ್ರದರ್ ಅಂದ್ರೆ, ಖಂಡಿತವಾಗಿ ತಾವು ಆಲ್ರೆಡಿ ಅಪ್ಲೈನ ಮಾಡಿದ್ರೆ ಮೊದಲು ತಾವು ಈ ಒಂದು ಮೂರು ಟ್ರಿಕ್ಸ್ ಅಂತ ಏನು ಅಂತ ತಿಳ್ಕೊಳ್ಳಿ. ಆಫ್ಟರ್ ದಟ್ ಈ ಒಂದು ಮೂರು ಪಾಯಿಂಟ್ಸ್ ಅನ್ನ ತಾವು ಏನು ಒಂದು ಫಾಲೋ ಅನ್ನ ಮಾಡಿಲ್ಲ ಅಂದ್ರೆ, ಆಲ್ರೆಡಿ ಅಪ್ಲೈನ ಮಾಡಿದ್ರೆ ಡೋಂಟ್ ವರಿ, ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅನ್ನ ಕೊಡ್ತೀನಿ. ನಂತರ ಯಾರು ಇನ್ನೂ ಅಪ್ಲೈ ಮಾಡಿಲ್ಲ, ಸದ್ಯದಲ್ಲೇ ನಾವು ಅಪ್ಲೈ ಅನ್ನ ಮಾಡ್ತೀವಿ ಅಂದ್ರೆ ಖಂಡಿತವಾಗಿ ಹೇಳ್ತಾ ಇದೀನಿ, ವೆಲ್ ಅಂಡ್ ಗುಡ್, ಆದಷ್ಟು ಬೇಗ ಈ ಒಂದು ಮೂರು ಟ್ರಿಕ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡಿ. ಸ್ನೇಹಿತರೆ, ಒಂದೊಂದೇ ಪಾಯಿಂಟ್ ಅನ್ನ ಕ್ಲಿಯರ್ ಆಗಿ, ಕ್ಲಾರಿಟಿ ಆಗಿ ನಾನು ಇಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ತಾವು ಒಂದು ಪಾಯಿಂಟ್ ಅನ್ನ ತಾವು ಮಿಸ್ ಅನ್ನ ಮಾಡ್ಕೊಂಡಿರಾ, ತಾವು ಕಂಪ್ಲೀಟ್ ಆಗಿರುವಂತಹ ಒಂದು ಪಾಯಿಂಟ್ಸ್ ಅನ್ನ ತಾವು ಏನು ಒಂದು ಇನ್ಫಾರ್ಮೇಶನ್ ಪಡ್ಕೊಳ್ಳಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ಗಾಯ್ಸ್, ಪ್ರತಿಯೊಬ್ಬರು ನಾನು ಹೇಳ್ತಾ ಇದೀನಿ, ನಿಮ್ಮ ಒಂದು ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ, ನಿಮ್ಮ ಒಂದು ಪ್ರತಿಯೊಂದು ಡೌಟ್ಗಳ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ಖಂಡಿತವಾಗಿ ತಾವು ಚಾನಲ್ ಈಗಾಗಲೇ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಯೂಸ್ಫುಲ್ ಆಗುವಂತಹ ಒಂದು ಅಪ್ಡೇಟ್ಸ್ ಅನ್ನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಮೊದಲನೇ ಒಂದು ಪಾಯಿಂಟ್ ಅಥವಾ ಒಂದು ಟ್ರಿಕ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಿ, ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಏನು ರಿಲೀಸ್ ಅನ್ನ ಮಾಡಿದ್ದಾರೆ. ಇದು ಒಂದು ಸ್ಟೇಟ್ ವೈಸ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ಅಂದ್ರೆ ಸುಮಾರು 23 ಸರ್ಕಲ್ಗೆ ಈ ಒಂದು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಬರೀ ನಮ್ಮ ಒಂದು ಕರ್ನಾಟಕದ ಬಗ್ಗೆ ಮಾತಾಡಕ್ ಹೋದ್ರೆ, ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಕೂಡ ಇಂತಿಷ್ಟು ಒಂದು ವೇಕೆನ್ಸಿಗಳನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ನಾನು ಆಲ್ರೆಡಿ ನಮ್ಮ ಒಂದು ಕರ್ನಾಟಕದ ರಾಜ್ಯದಲ್ಲಿ, ನಮ್ಮ ಒಂದು ಕರ್ನಾಟಕ ರಾಜ್ಯನೇ ಅಲ್ಲ, ಇಡೀ 23 ಸರ್ಕಲ್ಸ್ಗೆ ಒಳಗೊಂಡಂತೆ ಪ್ರತಿಯೊಂದು ರಾಜ್ಯಕ್ಕೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಆಲ್ರೆಡಿ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಸ್ನೇಹಿತರೆ, ಒಂದು ಸ್ಟೇಟ್, ಒಂದು ರಾಜ್ಯ ಅನ್ನ ಮೇಲೆ ಆ ಒಂದು ರಾಜ್ಯದಲ್ಲಿ ಬಹಳಷ್ಟು ಒಂದು ಡಿವಿಷನ್ಸ್ಗಳು ಇರುತ್ತೆ, ಅಂದ್ರೆ ಒಂದು ಡಿಸ್ಟ್ರಿಕ್ಟ್ಗಳು ಇರುತ್ತೆ. ಸೊ ಡಿವಿಷನ್ ವೈಸ್ ಕೂಡ ಇಲ್ಲಿ ಒಂದು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ, ರಿಲೀಸ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಸುಮಾರು ಬಹಳಷ್ಟು ಒಂದು ಡಿವಿಷನ್ಸ್ಗಳು ಇದಾವೆ. ಸೊ ಆ ಪ್ರತಿಯೊಂದು ಡಿವಿಷನ್ಗಳಲ್ಲಿ ಇಂತಿಷ್ಟು ಅಂತಹ ಒಂದು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಫೈನಲ್ ಆಗಿ ಆ ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ ಒಂದು ಡಿವಿಷನ್ಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳು ಅಂತ ನಾನು ಆಲ್ರೆಡಿ ಅಪ್ಡೇಟ್ ಸಹ ಕೊಟ್ಟಿದ್ದೀನಿ. ಇನ್ನೂ ತಾವು ನೋಡಿಲ್ಲ ಅಂದ್ರೆ ದಯವಿಟ್ಟು ಹೇಳ್ತಿದ್ದೀನಿ, ಬಹಳ ಒಂದು ಯೂಸ್ಫುಲ್ ಆಗುವಂತಹ ಒಂದು ಅಪ್ಡೇಟ್ ತಾವು ಖಂಡಿತವಾಗಿ ಇದೇ ಒಂದು ಚಾನಲ್ ತಾವು ವಿಸಿಟ್ ಅನ್ನ ಮಾಡಿ ತಾವು ನೋಡಬಹುದು. ಸ್ನೇಹಿತರೆ, ಫೈನಲ್ ಆಗಿ ನಿಮ್ಮ ಒಂದು ಫಸ್ಟ್ ಪಾಯಿಂಟ್ ಇಲ್ಲಿ ಏನ್ ಕವರ್ ಅನ್ನ ಮಾಡಬಹುದು ಅಂದ್ರೆ ನೋಡಿ, ತಾವು ಯಾವ ಒಂದು ಡಿವಿಷನ್ಗೆ ತಾವು ಅಪ್ಲಿಕೇಶನ್ ತಾವು ಹಾಕಬೇಕು ಅನ್ಕೊಂಡಿದ್ದೀರಿ, ಮೊದಲು ಆ ಒಂದು ಡಿವಿಷನ್ ಅಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ಗಳು ಎಷ್ಟಿದಾವೆ ಒಂದು ಸಲ ತಾವು ಅಬ್ಸರ್ವ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ನಿಮ್ಮ ಒಂದು ಡಿವಿಷನ್ ಅಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಿದ ನಂತರ ತಾವು ನಿಮ್ಮ ಒಂದು ಪಕ್ಕದ ಒಂದು ಡಿವಿಷನ್ಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದರೆ ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಇದು ಅಪ್ಲೈ ಮಾಡುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಮೊದಲು ಇದನ್ನ ತಾವು ಅಬ್ಸರ್ವ್ ಅನ್ನ ಮಾಡಿ ಆಫ್ಟರ್ ದಟ್ ತಾವು ಅಪ್ಲೈ ಅನ್ನ ತಾವು ಮಾಡಬೇಕಾಗಿರುತ್ತೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ನಮ್ಮ ಒಂದು ಕರ್ನಾಟಕದ ಪ್ರತಿಯೊಂದು ಡಿವಿಷನ್ ನ ಒಂದು ನೇಮ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಡಿವಿಷನ್ಗಳಲ್ಲಿ
ಒಂದಲ್ಲೊಂದು ಒಂದು ಡಿವಿಷನ್ಗೆ ಪ್ರತಿಯೊಬ್ಬರು ಆಲ್ರೆಡಿ ಅಪ್ಲೈನ ಮಾಡಿರ್ತೀರಾ. ಮುಂದೆನೂ ಕೂಡ ತಾವು ಇದೇ ಒಂದು ಡಿವಿಷನ್ ಅಲ್ಲಿ ಒಂದು ಡಿವಿಷನ್ಗೆ ತಾವು ಅಪ್ಲೈನ ಮಾಡ್ತೀರಾ. ಸಪೋಸ್ ತಾವೇನು ಇಲ್ಲಿ ತಾವು ಬಳ್ಳಾರಿಯ ಒಂದು ಡಿವಿಷನ್ಗೆ ತಾವು ಸೇರಿರ್ತೀರಾ. ಬಟ್ ಬಳ್ಳಾರಿಯ ಒಂದು ಡಿವಿಷನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ವೇಕೆನ್ಸೀಸ್ಗಳು ಬಹಳ ಒಂದು ಕಮ್ಮಿ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಬಳ್ಳಾರಿಯ ಒಂದು ಡಿವಿಷನ್ಗೆ ಅಪ್ಲೈನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಡಿವಿಷನ್ ನ ಒಂದು ಕಟ್ ಆಫ್ ಬಹಳ ಒಂದು ಜಾಸ್ತಿ ಹೋಗುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ತಾವೇನ್ ಮಾಡಬೇಕು ಅಂದ್ರೆ ತಾವು ಬಳ್ಳಾರಿಯ ಒಂದು ಡಿವಿಷನ್ ಅನ್ನ ಬಿಟ್ಟು ಬೇರೊಂದು ಒಂದು ಅಕ್ಕಪಕ್ಕದ ಒಂದು ಡಿವಿಷನ್ಗೆ ತಾವು ಅಪ್ಲಿಕೇಶನ್ ತಾವು ಹಾಕಬೇಕಾಗಿರುತ್ತೆ. ಅಂದ್ರೆ ಮೊದಲು ತಮ್ಮ ಒಂದು ಡಿವಿಷನ್ ಅಲ್ಲಿ ಎಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಏನು ಎಂಬುದು ಒಂದು ಸಲ ತಾವು ಕ್ಲಾರಿಟಿಯನ್ನ ಅಥವಾ ಒಂದು ಕನ್ಫರ್ಮೇಶನ್ ತಾವು ಮಾಡಿಕೊಂಡು, ಸಪೋಸ್ ನಿಮ್ಮದೇ ಆದಂತಹ ಒಂದು ಸ್ವಂತ ಒಂದು ಡಿವಿಷನ್ ಅಲ್ಲಿ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಮ ಒಂದು ಡಿವಿಷನ್ಗೆ ತಾವು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ತಾವು ಟ್ರೈನ ಮಾಡಿ. ಓಕೆನಾ, ಒಂದು ವೇಳೆ ಏನಾದರೂ ವೇಕೆನ್ಸೀಸ್ಗಳು ಬಹಳ ಒಂದು ಕಮ್ಮಿ ಇದ್ದು ನಿಮ್ಮ ಒಂದು ಅಕ್ಕಪಕ್ಕದ ಒಂದು ಡಿವಿಷನ್ ಅಲ್ಲಿ ವೇಕೆನ್ಸಿಗಳು ಜಾಸ್ತಿ ಇದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಬೇರೊಂದು ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನ ತಾವು ಮಾಡೋಕ್ಕೆ ತಾವು ಟ್ರೈನ ಮಾಡಿ. ಇದು ನಿಮ್ಮ ಒಂದು ಮೊದಲನೇ ಒಂದು ಪಾಯಿಂಟ್ ಅಥವಾ ಒಂದು ಟ್ರಿಕ್ ಆದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಎರಡನೇ ಒಂದು ಪಾಯಿಂಟ್ ಏನಂದ್ರೆ ತಾವೇನು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿರ್ತೀರಾ ಆ ಒಂದು ಡಿವಿಷನ್ ಅಲ್ಲಿ ಬಹಳಷ್ಟು ಒಂದು ಏನೋ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಸಪೋಸ್ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್ ಅಂತ ಕೊಟ್ಟಾಗ ಅಲ್ಲಿ ಸುಮಾರು 40 ಪೋಸ್ಟ್ ನ ಕೊಟ್ಟಿರ್ತಾರೆ, 50 ಪೋಸ್ಟ್ ನ ಕೊಟ್ಟಿರ್ತಾರೆ. ಇನ್ನು ಕೆಲವೊಂದು ಡಿವಿಷನ್ಗಳಲ್ಲಿ ಸುಮಾರು 10 ಆಗಿರ್ಬೋದು, 15 ಆಗಿರ್ಬೋದು. ಅಂದ್ರೆ ಒಂದು ಇನ್ಬ್ಯಾಲೆನ್ಸ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ತಾವು ಆಲ್ಮೋಸ್ಟ್ ತಾವು ಒಂದು ಒಳ್ಳೆಯ ಒಂದು ವೇಕೆನ್ಸೀಸ್ಗಳು ಇರುವಂತಹ ಒಂದು ಡಿವಿಷನ್ಗೆ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಅಲ್ಲಿ ಆಲ್ಮೋಸ್ಟ್ ಎಷ್ಟು ಟೋಟಲ್ ಆಗಿರುವಂತಹ ಒಂದು ವೇಕೆನ್ಸೀಸ್ಗಳನ್ನ ಎಷ್ಟು ರಿಲೀಸ್ ಅನ್ನ ಮಾಡಿರ್ತಾರೆ ಅಷ್ಟು ವೇಕೆನ್ಸೀಸ್ಗಳಿಗೂ ತಾವು ಪೋಸ್ಟ್ ಪ್ರಿಫರೆನ್ಸ್ ಅನ್ನ ತಾವು ಹಾಕಬೇಕು. ಓಕೆನಾ, ಒಂದು ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಬಿಟ್ಟಿಲ್ದಿರ ತಾವು ಪ್ರತಿ ಒಂದು ಪೋಸ್ಟ್ ಪ್ರಿಫರೆನ್ಸ್ಗೆ ತಾವು ಅಪ್ಲೈನ ಮಾಡಬೇಕು. ತಾವು ಇಲ್ಲಿ ಕಾಮೆಂಟ್ಸ್ ಅನ್ನು ತಾವು ಅಬ್ಸರ್ವ್ ಮಾಡಬಹುದು. ಬ್ರೋ, ಅಪ್ಲೈ ಮಾಡುವಾಗ ಪ್ರಿಫರೆನ್ಸ್ ಒನ್ ಡಿವಿಷನ್ ಚಾಯ್ಸ್ ಮಾಡಿ BPM ABPM 2 ಆಪ್ಷನ್ ಕೊಟ್ಟಾಗ 2 ಆಪ್ಷನ್ ಹಾಕಬೇಕಾ ಅರೋ ಒಂದೇ ಆಪ್ಷನ್ ಹಾಕಬೇಕಾ, ಪ್ಲೀಸ್ ರಿಪ್ಲೈ ಮಾಡಿ ಬ್ರೋ ಅಂತ ಒಂದು ಕಮೆಂಟ್ಸ್ ಅನ್ನ ಮಾಡಿದಿರಿ. ಅದೇ ರೀತಿಗೆ ಬ್ರೋ ಎಡಿಟ್ ಆಪ್ಷನ್ ಪ್ರಿಫರೆನ್ಸ್ ಚೇಂಜ್ ಮಾಡಬೇಕು ಅಂತ ಒಂದು ಏನು ಬಹಳಷ್ಟು ಒಂದು ಕಮೆಂಟ್ಸ್ಗಳು ಬಂದಿದ್ದಾವೆ. ಓಕೆನಾ, ಒಂದು ಸೇಮ್ ಆಗಿರುವಂತಹ ಒಂದು ಕಮೆಂಟ್ಸ್ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಬ್ರೋ, ಅಪ್ಲೈ ಮಾಡುವಾಗ BPM ಅಂಡ್ ABPM 2 ಕೂಡ ಪ್ರಿಫರೆನ್ಸ್ ಕೊಡಬೇಕಾ ಅಥವಾ ಒಂದು ಟೋಟಲ್ ಆಗಿ ಎಷ್ಟು ಪ್ರಿಫರೆನ್ಸ್ಗೆ ನಾವು ಪ್ರಿಫರೆನ್ಸ್ ಕೊಡಬಹುದು ಹೇಳಿ ಬ್ರದರ್ ಅಂತ ಬಹಳಷ್ಟು ಒಂದು ಕಮೆಂಟ್ಸ್ ಅನ್ನ ತಾವು ಮಾಡಿದಿರಿ. ಪ್ರಿಫರೆನ್ಸ್ 13 ಪ್ಲೇಸಸ್ಗೆ ಕೊಟ್ಟಿದ್ದೀನಿ. ಎಡಿಟ್ ಆಪ್ಷನ್ ಅಲ್ಲಿ ಇನ್ನೂ ಎಕ್ಸ್ಟ್ರಾ ಪ್ಲೇಸಸ್ಗೆ ಪ್ರಿಫರೆನ್ಸ್ ಅನ್ನ ಕೊಡಬಹುದಾ? ಈ ರೀತಿಯಾಗಿರುವಂತಹ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಕಮೆಂಟ್ಸ್ ಅನ್ನ ಮಾಡಿದಿರಿ. ಸೊ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿರುವಂತಹ ಡಿವಿಷನ್ ಅಲ್ಲಿ ಎಷ್ಟು ಪೋಸ್ಟ್ಗಳು ಇರುತ್ತೆ ಪ್ರತಿ ಒಂದು ಪೋಸ್ಟ್ಗಳು ಒಂದು ಪ್ರಿಫರೆನ್ಸ್ ಅನ್ನ ತಾವು ಫಿಲ್ಅಪ್ ಅನ್ನ ಮಾಡಿ. ಸೊ ಆಲ್ರೆಡಿ ಏನು ಒಂದು ಅಪ್ಲೈ ಅನ್ನ ಮಾಡಿದ್ದು ಕೇವಲ ಒಂದು 5-10 ಒಂದು ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ರೆ ಆಲ್ಮೋಸ್ಟ್ ತಾವೇನು ಎಡಿಟ್ ಅಥವಾ ಒಂದು ಕರೆಕ್ಷನ್ ಮಾಡುವಂತಹ ಒಂದು ಡೇಟ್ ಏನಿದೆ ಆ ಒಂದು ಡೇಟ್ಗೆ ತಾವು ಏನೋ ಒಂದು ಪ್ರಿಫರೆನ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಅತಿ ಹೆಚ್ಚು ಪ್ರಿಫರೆನ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು. ತಮ್ಮ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಅನ್ನ ತಾವು ಮಾಡ್ಕೋಬಹುದು. ಸೊ ಆ ಒಂದು ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತೀನಿ. ಸ್ನೇಹಿತರೆ, ಕೊನೆಯದಾಗಿ ಮೂರನೆಯ ಒಂದು ಪಾಯಿಂಟ್ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಬಗ್ಗೆ ನಾನು ಡಿಸ್ಕಸ್ ಅನ್ನ ಮಾಡಿದರೆ, ನಾವು ಪ್ರಿಫರೆನ್ಸ್ ಅನ್ನ ಹಾಕುವಂತಹ ಒಂದು ಸಂದರ್ಭದಲ್ಲಿ BPM ಗೆ ಮೊದಲು ಹಾಕಬೇಕಾ, ABPM ಗೆ ಅಥವಾ ಒಂದು ಡಾಕ್ ಸೇವಕ್ಕೆ ನಾವು ಪ್ರಿಫರೆನ್ಸ್ ಅನ್ನ ಹಾಕಬೇಕಾ? ಓಕೆನಾ, ತಾವು ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವು ಇಲ್ಲಿ ಒಂದು ಮಿಸ್ಟೇಕ್ಸ್ ಅನ್ನ ತಾವು ಯಾವುದೇ ಒಂದು ಕಾರಣಕ್ಕೂ ತಾವು ಮಿಸ್ ಅನ್ನ ಮಾಡ್ಕೋಬೇಡಿ. ಓಕೆನಾ, ತಾವೇನು ಒಂದು ಡಿವಿಷನ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ ನಂತರ ಬಹಳಷ್ಟು ಅಂದ್ರೆ ಆ ಒಂದು ಡಿವಿಷನ್ ಅಲ್ಲಿ ಏನು ಸುಮಾರು 50 ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿದ್ರೆ 50 ಪೋಸ್ಟ್ ನ ಒಂದು ಲಿಸ್ಟ್ ತಮಗೆ ಖಂಡಿತವಾಗಿ ತೋರಿಸುತ್ತೆ. ಅದರ ಒಂದು ಪಕ್ಕದಲ್ಲೇ BPM 12,000 ಅಂತ ಒಂದು ತೋರಿಸುತ್ತೆ, ಒಂದು APPM 10,000, ಡಾಕ್ ಸೇವಕ್ 10,000 ಅಂತಹ ಒಂದು 3 ಆಪ್ಷನ್ ತಮಗೆ ಒಂದು ತೋರಿಸುತ್ತೆ, ಅಂದ್ರೆ ಒಂದು ಪ್ರಿಫರೆನ್ಸ್ ಆಗಿ ತಮಗೆ ತೋರಿಸುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ತಾವು ಏನ್ ಮಾಡಬೇಕು ಅಂದ್ರೆ ಮೊದಲು ತಾವು ಪ್ರಿಫರೆನ್ಸ್ ಅನ್ನ BPM 12,000ಕ್ಕೆ ಮಾತ್ರ ತಾವು ಪ್ರಿಫರೆನ್ಸ್ ಅನ್ನ ಕೊಡಬೇಕು. ನಂತರ ABPM 10,000, ನಂತರ ಮೂರನೇದಾಗಿ ಡಾಕ್ ಸೇವಕ್ 10,000 ಎನ್ನುವಂತಹ ಒಂದು ಪ್ರಿಫರೆನ್ಸ್ ಅನ್ನ ಈ ಒಂದು ಆರ್ಡರ್ ನಲ್ಲಿ ತಾವು ಕೊಡಬೇಕು. ಇದಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾವ ಒಂದು ಕಾರಣದಿಂದಾಗಿ ನಾವು ಈ ಒಂದು ಆರ್ಡರ್ ನಲ್ಲಿ ಕೊಡಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು ಡಿವಿಷನ್ ಅಲ್ಲಿ
ತಾವು ಮೊದಲೇ ಆ ಒಂದು ಪ್ರಿಫರೆನ್ಸ್ ಅನ್ನ BPMಗೆ ಕೊಟ್ಟಿದ್ರೆ ನಿಮ್ಮ ಒಂದು BPMಗೆ ಸೆಲೆಕ್ಷನ್ ಆಗುತ್ತೆ. BPMಗೆ ಸೆಲೆಕ್ಷನ್ ಆದರೆ ಬಹಳಷ್ಟು ಒಂದು ಯೂಸ್ಫುಲ್ ಆಗುತ್ತೆ. ಏನಂದ್ರೆ ಕಂಪ್ಲೀಟ್ ಆಗಿ ತಾವು ಆಫೀಸ್ನಲ್ಲೇ ಕೂತ್ಕೊಂಡು ತಾವು ಕೆಲಸವನ್ನ ಮಾಡಬೇಕು. ಅದರಲ್ಲೂ ಒಂದು ಸಂಬಳ ಕೂಡ ABPMಗಿಂತ BPMಗೆ ಒಂದು ಒಳ್ಳೆಯ ಒಂದು ಸಂಬಳ ಸ್ಯಾಲರಿಯನ್ನ ತಾವು ಪಡಿಬಹುದು. ಸಪೋಸ್ ತಮ್ಮ ಒಂದು BPM ನಲ್ಲಿ ಸೆಲೆಕ್ಷನ್ ಆಗಿಲ್ಲ, ತಾವು ABPM ನಲ್ಲಿ ಆಸ್ ಎ ಸೆಕೆಂಡ್ ಆರ್ಡರ್ ಆಗಿ ತಾವು ಫಿಲಪ್ ಅನ್ನ ಮಾಡಿದ್ರೆ ತಮ್ಮ ಒಂದು ABPM ಮತ್ತು ಡಾಕ್ ಸೇವಕ್ನಲ್ಲಿ ಇಲ್ಲಿ ಒಂದು ಸೆಲೆಕ್ಷನ್ ಆಗುತ್ತೆ. ABPM ಮತ್ತು ಡಾಕ್ ಸೇವಕ್ನಲ್ಲಿ ಒಂದು ಕಂಪ್ಲೀಟ್ ಆಗಿ ಒಂದು ಆಫೀಸ್ ವರ್ಕು ಇರುತ್ತೆ, ತಮಗೆ ಗೊತ್ತಿದೆ ಆಫೀಸ್ ವರ್ಕು ಇರುತ್ತೆ ವಿತ್ ಫೀಲ್ಡ್ ವರ್ಕು ಇರುತ್ತೆ. ಓಕೆನಾ? ಸೊ ಆ ಒಂದು ರೀಸನ್ ಇಂದ ಆಲ್ಮೋಸ್ಟ್ ತಾವೆಲ್ಲರೂ ಏನ್ ಮಾಡಬೇಕು ಅಂದ್ರೆ ಈ ಒಂದು BPM ನ ಒಂದು ಜಾಬ್ ಅನ್ನ ತಾವು ಪಡೆಯೋಕೆ ತಾವು ಟ್ರೈ ಅನ್ನ ಮಾಡಿ. ಈ ಒಂದು BPM ನ ಒಂದು ಜಾಬ್ ಅನ್ನ ತಾವು ಪಡಿಬೇಕು ಅಂದ್ರೆ ಮೊದಲು ತಾವು BPMಗೆ ತಾವು ಆ ಏನೋ ಒಂದು ಫಸ್ಟ್ ಒಂದು ಪ್ರಿಯಾರಿಟಿ ತಾವು ಇಲ್ಲಿ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು 3 ಟ್ರಿಕ್ಸ್ ನಾನು ಇಲ್ಲಿ ಒಂದು ಕವರ್ ಅನ್ನ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಪ್ರತಿಯೊಬ್ಬರು ಏನೋ ಒಂದು ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ. ಫಾಲೋ ಅನ್ನ ಮಾಡಿದರೆ ಖಂಡಿತವಾಗಿ ನಿಮ್ಮ ಒಂದು ಸೆಲೆಕ್ಷನ್ ಆಗುವಂತಹ ಒಂದು ಚಾನ್ಸಸ್ ಬಹಳ ಒಂದು ಜಾಸ್ತಿ ಹೋಗುತ್ತೆ. ಆಲ್ರೆಡಿ ತಾವು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರೆ ಈ ಒಂದು 3 ಟ್ರಿಕ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡಿಲ್ಲ ಅಂದ್ರೆ ಡೋಂಟ್ ವರಿ, ಎಡಿಟ್ ಮತ್ತು ಕರೆಕ್ಷನ್ ನ ಒಂದು ಡೇಟ್ ಏನು ಅನೌನ್ಸ್ ಆಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ನಾನು ಸ್ವತಃವಾಗಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ನ ಎಡಿಟ್ ಅನ್ನ ಮಾಡ್ಕೋಬಹುದು. ಬರೀ ಪ್ರಿಫರೆನ್ಸ್ ಅಲ್ಲ, ಮ್ಯಾಕ್ಸಿಮಮ್ ಆಗಿ ಮೇಜರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಇನ್ನೂ ಬಹಳಷ್ಟು ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದಿರಿ. ಕೆಲವೊಬ್ರು ಮಾರ್ಕ್ಸ್ ಅಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡಿದಿರಿ, ಇನ್ನೊಬ್ರು ಒಂದು ಡೇಟ್ ಆಫ್ ಬರ್ತ್ ಒಂದು ಫಿಲಪ್ ಅನ್ನ ಮಾಡೋದಾಗಲಿ, ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಮೇಜರ್ ಆಗಿರುವಂತಹ ಒಂದು ಇಶ್ಯೂಸ್ ಅನ್ನ ಮಾಡಿದಿರಿ. ಅದರ ಬಗ್ಗೆ ನಾನು ಆದಷ್ಟು ಬೇಗ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಯಾವ ರೀತಿ ಎಡಿಟ್ ಅನ್ನ ಮಾಡ್ಕೋಬೇಕು, ಯಾವ ರೀತಿ ಕರೆಕ್ಷನ್ ನ ಮಾಡ್ಕೋಬೇಕು ಎಂಬುದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಇನ್ನು ಯಾರು ಅಪ್ಲಿಕೇಶನ್ ನ ಹಾಕಿಲ್ಲ ಅಂದ್ರೆ ದಯವಿಟ್ಟು ಹೇಳ್ತಿದ್ದೀನಿ, ಆದಷ್ಟು ಬೇಗ ತಾವು ಅಪ್ಲಿಕೇಶನ್ ತಾವು ಹಾಕೋದಕ್ಕೆ ತಾವು ಪ್ರಯತ್ನ ಮಾಡಿ. ಬಟ್ ಅಪ್ಲೈ ಮಾಡುವಂತಹ ಒಂದು ಮುಂಚೆ ಹೇಳಿದಿನಲ್ಲ, ಆದಷ್ಟು ಈ ಒಂದು 3 ಟ್ರಿಕ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡಿ. ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಸಾಧ್ಯವಾದಷ್ಟು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ತಾವು ಟ್ರೈ ಅನ್ನ ಮಾಡಿ. ದಿನನಿತ್ಯದ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.